ಈ ಬಾರಿ ಈ ದೀಪಾವಳಿ ಪವಿತ್ರಗೆ ಒಂದು ಪವಿತ್ರ ಪಾಲಿಗೆ ಒಂದು ಕತ್ತಲು ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಒಂದು ದೀಪಾವಳಿ ಹಬ್ಬ ಏನಿದೆ ಬಂದಿದ್ದರೂ ಕೂಡ ಪವಿತ್ರ ಗೌಡ ಜೈಲಲ್ಲೇ ಇರುವಂಥದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಬಾರಿ ಪವಿತ್ರ ಗೌಡಗೆ ಈ ದೀಪಾವಳಿ ಯಾಕೆ ಆಗೋ ಬಂದಿಲ್ಲ? ಯಾಕಂದರೆ ಕತ್ತಲಾಗಿದೆ. ಬೆಳಕಾಗಬೇಕಾಗಿದ್ದಂತಹ ಒಂದು ಹಬ್ಬ ಕತ್ತಲಾಗಿದೆ. ಬರೀ ಪವಿತ್ರ ಗೌಡಗೆ ಮಾತ್ರ ಅಲ್ಲ, ದರ್ಶನ್ ಕೂಡ ಅದೇ ಆಗಿದೆ ಅಂತ ಹೇಳ್ತಾ ಇದ್ವಿ ನಾವು. ಈಗ ಅದೇ ರೀತಿಯಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ. ಪ್ರತಿ ದೀಪಾವಳಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ ಪವಿತ್ರ ಗೌಡ. ಈಗ ಅದ್ದೂರಿನೂ ಇಲ್ಲ, ಏನೂ ಇಲ್ಲ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ಪವಿತ್ರ ಗೌಡಗೆ ಬರೀ ಕತ್ತಲು 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 ಅಷ್ಟೇ. ಮಗಳನ್ನು ನೆಂದು ಜೈಲಿನಲ್ಲೇ ಕಣ್ಣೀರು ಹಾಕ್ತಾ ಇರೋ ಆರೋಪಿ ಪವಿತ್ರ ಗೌಡ. ಪ್ರತಿ ದೀಪಾವಳಿ ವೇಳೆ ಮಗಳ ಜೊತೆ ಅದ್ದೂರಿಯಾಗಿ ದೀಪಾವಳಿಯನ್ನು ಆಚರಣೆ ಮಾಡ್ತಾಯಿದ್ರು. ಪಟಾಕಿಗಳನ್ನು ಸಿಡಿಸಿ ದೀಪ ಹಚ್ಚಿ ದೀಪಾವಳಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ರು. ಆ ಭಾಗ್ಯ ಈ ಬಾರಿ ಇಲ್ಲ. ಕಗ್ಗತ್ತಲಿನಲ್ಲೇ ಜೀವನ ಕಳಿಬೇಕು. ಆದರೆ ಈ ಬಾರಿ ದೀಪಾವಳಿ ಆಚರಣೆ ಮಾಡೋಕ್ಕೆ ತುಂಬ ಸಂಕಷ್ಟ ಎದುರಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಪವಿತ್ರ ಗೌಡ ಓಡಾಡ್ತಾ ಇರುವಂಥದ್ದು, ಸುಮ್ಮನೆ ಇರುವಂಥದ್ದು, ಮೌನವಾಗಿರುವಂಥದ್ದು, ಅಳ್ತಾ ಇರುವಂಥದ್ದು, ಬೇಜಾರಾಗ್ತಾ ಇರುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಅದಕ್ಕೆ ಕಾರಣ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರು A1, ದರ್ಶನ್ A2. ಯಾಕೆ ಬೇಕಿತ್ತು? ಈಗ ಕಣ್ಣೀರು ಹಾಕೋದಕ್ಕೂ ಮುಂಚೆ ನೀವು ಯೋಚನೆ ಮಾಡಿಬಿಟ್ಟಿದ್ರೆ ಇವಾಗ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ದೀಪಾವಳಿಯನ್ನು ನೀವು ಡಬಲ್ ಆಗಿ ಆಚರಣೆ ಮಾಡ್ಬೋದಾಗಿತ್ತು. ಆದರೆ ದೀಪನೂ ಇಲ್ಲ, ಅವಳಿನೂ ಇಲ್ಲ, ಏನೂ ಇಲ್ಲ. ಬರೀ ಕಂಬಿಗಳನ್ನು ಎಣಿಸೋದು ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಪಾಲಿಗೆ ಉಳಿದಿರುವಂಥದ್ದು. ಕಂಬಿಯ ಹಿಂದೆ ಕಣ್ಣೀರು ಹಾಕುವುದು ಬಿಟ್ಟರೆ ಈಗ ಪವಿತ್ರ ಗೌಡಗೆ ಬೇರೆ ಏನೂ ಉಳಿದಿಲ್ಲ. ಮಗಳನ್ನು ನೆನೆಸ್ಕೊಂಡ್ರೂ ಅಷ್ಟೇ, ಕುಟುಂಬದವರನ್ನು ನೆನೆಸ್ಕೊಂಡ್ರೂ ಅಷ್ಟೇ, ಮತ್ತೊಬ್ಬರನ್ನು ನೆನೆಸ್ಕೊಂಡ್ರೂ ಅಷ್ಟೇ. ಏನೂ ಕೂಡ ಮಾಡೋಕ್ಕೆ ಆಗಲ್ಲ. ಕಾನೂನು ಕೊಟ್ಟಂತಹ ಒಂದು ಆದೇಶವನ್ನು ಪಾಲಿಸಲೇಬೇಕು. ನೀವು ಜೈಲಿನಲ್ಲೇ ಇರಬೇಕು. ದೀಪಾವಳಿ ಬಂದ್ರೂ ಸರಿ, ದಸರಾ ಮುಗಿದೋಯ್ತು, ಮುಂದೆ ಬರುವಂತಹ ಸಂಕ್ರಾಂತಿ ಆದರೂ ಸರಿ, ನಿಮಗೆ ಬೆಳಕು ಬರುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ತಪ್ಪು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿದಾಗ ಏನಾಗುತ್ತೆ, ನಾವು ಅದರಿಂದ ಬಚಾವಾಗಬಹುದು. ಆದರೆ ಮಾಡಿದ ಮೇಲೆ ಕಣ್ಣೀರು ಹಾಕಿದರೆ ಏನು ಪ್ರಯೋಜನ? ಕಣ್ಣೀರಿಂದ ನೀವು ಮಾಡಿದಂಥ ಒಂದು ತಪ್ಪನ್ನು ಅಳಿಸೋಕೆ ಆಗಲ್ಲ. ನೀವು ಆರೋಪಿಗಳೇ, ಅಪರಾಧಿಗಳು ಏನೂ ಅಲ್ಲ. ಆದರೆ ಅಪರಾಧಿಗಿಂತ ಒಂದು ನಿಮಗೇನು ಶಿಕ್ಷೆ ಕೊಟ್ಟಿದ್ದಾರಲ್ಲ, ಅಥವಾ ನೀವೇ ಅದನ್ನು ದೊಡ್ಡದು ಅಂತ ಭಾವಿಸಿ ಅಳ್ತಾ ಇದ್ದೀರಿ, ಕಣ್ಣೀರು ಹಾಕ್ತಾ ಇದ್ದೀರಲ್ಲ, ನೀವು ಕಣ್ಣೀರು ಹಬ್ಬ ಮಾಡೋಕ್ಕಾಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ದೀರಿ. ಆದರೆ ಅಲ್ಲಿ ಒಂದು ಕುಟುಂಬದ ಜೀವ ಹೋಗ್ತಿದೆ ಅಂತ ಅವ್ರು ಕಣ್ಣೀರು ಹಾಕ್ತಾ ಇದ್ದಾರಲ್ಲ, ಅದು ಕೂಡ ಕಣ್ಣೀರೇ ತಾನೇ? ಅದನ್ನು ಯೋಚನೆ ಮಾಡಬೇಕಲ್ಲ. ಈಗ ನಾನು ಪಟಾಕಿ ಸಿಡಿಸೋಕ್ಕಾಗ್ತಾ ಇಲ್ಲ, ದೀಪಾವಳಿ ಮಾಡೋಕ್ಕಾಗ್ತಾ ಇಲ್ಲ, ದಸರಾ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾರೆ, ಏನು ಬರುತ್ತೆ? ಆದರೆ ಈ ಒಂದು ದೀಪಾವಳಿ ನಿಮ್ಮ ಪಾಲಿಗೆ ಕತ್ತಲಲ್ಲ, ಕಗ್ಗತ್ತಲಾಗಿ ಇರುತ್ತೆ. ಯಾಕೆ ಅಂತಂದರೆ ಕೋರ್ಟ್ ಆದೇಶ ಬರಬೇಕಲ್ಲ. ನೀವು ತಿಳಿದಂತೆ, ಮಾಡಿದಂತೆ, ಆಡಿದಂತೆ ಆಟ ಆಡಿದ್ದೆಲ್ಲ ಹೊರಗಡೆ ಇದ್ದಾಗ ಆಯಿತು. ಈಗ ಏನೇ ಇದ್ದರೂ ಕೂಡ ಕೋರ್ಟ್ ಆದೇಶ ಏನು ಕೊಡುತ್ತೆ ಅದರ ರೀತಿ ಕೇಳಬೇಕು. ಅದೇ ರೀತಿಯಾಗಿ ನೀವೀಗ ಜೈಲಲ್ಲಿದ್ದೀರಾ, ಏನೂ ಮಾಡೋಕ್ಕಾಗಲ್ಲ, ಅನುಭವಿಸಬೇಕಾಗುತ್ತೆ. ದೀಪಾವಳಿ ಪಟಾಕಿ ಹೊರಗಡೆ ಇರೋರು ಬಿಡ್ತಾರೆ, ನಿಮ್ಮ ಮನೆಯವರು ಬಿಡ್ತಾರೆ, ಯೋಚನೆ ಮಾಡಬೇಡಿ, ಕಣ್ಣೀರು ಹಾಕಬೇಡಿ. ಮಗಳನ್ನು ನೆನೆಸ್ಕೊಂಡು ಕಣ್ಣೀರು ಬರುತ್ತೆ ತಾಯಿಗೆ, ನಿಜ. ಯಾವುದೇ ತಾಯಿ ಆದರೂ ಮಕ್ಕಳನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ, ಅದು ಕಾಮನ್ನು. ಆದರೆ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಈ ರೀತಿಯಾಗಿದೆ. ನೀವು ದೀಪಾವಳಿಯನ್ನು ಜೈಲಲ್ಲೇ ಖುಷಿಯಿಂದ ಆಚರಣೆ ಮಾಡಿ, ಭಗವಂತ ಏನು ಕೊಟ್ಟಿರ್ತಾನೋ ನಿಮ್ಮ ಪಾಲಿಗೆ ನೀವು ಅದನ್ನು ಸ್ವೀಕರಿಸಬೇಕು, ಮುಂದಕ್ಕೆ ಹೋಗಬೇಕಷ್ಟೆ. ಬೇರೆ ಏನೂ ಮಾಡೋಕ್ಕಾಗಲ್ಲ. ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ, ದರ್ಶನ್ ಬೇಜಾರಾಗ್ತಾ ಇದ್ದಾರೆ ಅಂತ ನಾವು ಹೇಳುತ್ತಾ ಇದ್ದೀವಿ. ಆದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಹೇಳಿದ್ರು ಹೇಳದೇ ಇದ್ರೂ ಏನಾಗಬೇಕು ಅದೇ ಆಗುತ್ತೆ. ಆದರೆ ಪವಿತ್ರ ಗೌಡ ವಿಚಾರದಲ್ಲಿ ಅವರು ಕೂಡ ಈಗ ಅದೇ ರೀತಿಯಾಗಿ ಬೇಜಾರಾಗ್ತಾ ಇದ್ದಾರೆ. ಮಕ್ಕಳನ್ನು ನೋಡೋಕ್ಕಾಗ್ತಾಯಿಲ್ಲ, ಅವ್ರ ಜೊತೆ ದೀಪಾವಳಿ ಹಬ್ಬ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋಂಥ ರೀತಿಯಲ್ಲಿ ಇರುವಂಥ ವಿಚಾರ ಇದು. ಏನು ನೋಡಬೇಕು ಮುಂದಿನ ದಿನಗಳಲ್ಲಿ ಅವರಿಗೆ
ಖುಷಿಯಾದಂಥ ವಿಚಾರ ಏನಾದರೂ ಬರುತ್ತಾ, ಕೋರ್ಟ್ ಏನಾದರೂ ಕರುಣೆ ತೋರಿಸುತ್ತಾ, ಇವರ ಒಂದು ಏನೊಂದು ಆರೋಪ ಇದೆ ಇವ್ರ ಮೇಲೆ, ಆ ಆರೋಪದಿಂದ ಇವರು ಬಚಾವಾಗ್ತಾರಾ ಇಲ್ವಾ, ಅದೆಲ್ಲ ಮುಂದೆ ಬಿಟ್ಟಂತಹ ವಿಚಾರ. ಆದರೆ ಈಗ ಏನು ಹಬ್ಬ ಇದೆ ಅವ್ರು ಆಚರಣೆ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟೇ ವಿಚಾರ. ಯಾಕೆಂದರೆ ಅವ್ರು ಜೈಲಲ್ಲಿದ್ದಾರೆ. ಅವ್ರ ಮಗಳ ಜೊತೆ ಆಗಲಿ ಇನ್ನೊಬ್ರು ಯಾರ ಜೊತೆ ಆಗಲಿ ಅವರು ಆಚರಣೆ ಮಾಡೋಕ್ಕಾಗಲ್ಲ. ಇತ್ತ ದರ್ಶನ್ ಕುಟುಂಬಕ್ಕೆ ಒಂದು ಸಂಕಷ್ಟ, ಇವರಿಗೆ ಒಂದು ಪರಮ ಸಂಕಷ್ಟ. ಪಾಪ ಏನು ಮಾಡೋಕ್ಕೂ ಆಗಲ್ಲ ನಾವು. ಇವರ ಒಂದು ವಿಚಾರದಲ್ಲಿ ಹಬ್ಬಗಳು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ, ಕಣ್ಣೀರು ಹಾಕ್ತಾನೆ ಇರ್ತಾರೆ, ಬೇಚಾರ ಆಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ನೋಡಬೇಕೇನಾಗುತ್ತೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.